ಅನ್ಕೊಂಡಿದ್ರ ಶೂಟಿಂಗ್ ಸೆಟ್ಗೆ ನಾನು ಆಕ್ಟ್ ಮಾಡಕ್ ಹೋಗಿರುವಂತಹ ಡೈರೆಕ್ಟರ್ ಇಲ್ಲ ಮದುವೆ ಇಲ್ಲ ಆಗ್ತೀನಿ? ಅದು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹ್ಮ್. ನನ್ ನಾವೇ ಕೂತ್ಕೊಂಡ್ ಮಾತಾಡ್ತಿದ್ವಿ ಆಕ್ಚುಲಿ. ನಾವು ಮದ್ವೆದ್ ಮುಂಚೆ ಪ್ರೀವಿಯಸ್ ಈ ಹ್ಮ್. ರಾಬರ್ಟ್ ಇಂದ ಮದ್ವೆವರೆಗೂ ಅದು ಏನ್ ನಮ್ದು ಜರ್ನಿ ಇತ್ತು, ಹ್ಮ್ ಹ್ಮ್ ವರ್ಷಕ್ಕೆ 2 ಮೆಸೇಜ್. ಹ್ಮ್ 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 ಒಂದು ಹ್ಯಾಪಿ ಬರ್ಡೇ ಸರ್ ನನ್ನಿಂದ, ಹ್ಮ್. ಹ್ಯಾಪಿ ಬರ್ಡೇ ಸೋನಲ್ ಅಲ್ಲಿಂದ, ಹ್ಮ್. ಅಷ್ಟೇ. ಹ್ಮ್. ಅದ್ ಬಿಟ್ರೆ ಅದ್ರ ತುಂಬಾ ಜನರು ಅನ್ಕೊಂಡಿದ್ರು ನಾವು ರಾಬರ್ಟ್ ಇಂದ ಡೇಟ್ ಮಾಡ್ತಾ ಇದೀವಿ ಅಂತ. ಹ್ಮ್. ಇಟ್ ವಾಸ್ ಮೋರ್ ಆಫ್ ಅನ್ ಅರೇಂಜ್ ಮ್ಯಾರೇಜ್ ಓನ್ಲಿ ನಮ್ದು. ಬಟ್ ಇವನ್ ಇನ್ ದ ಎಲ್ರು ಇವಾಗ ಸೆಟ್ ಅಲ್ಲಿ ದರ್ಶನ್ ಸರ್ ಆಗಿರ್ಲಿ, ವಿನೋದ್ ಸರ್ ಆಗಿರ್ಲಿ, ಅವರೆಲ್ಲ ರೇಗಿಸ್ತಾ ಇದ್ರು ನಮ್ಗೆ, ಸಖತ್ ರೇಗಿಸ್ತದೆ. ಇಲ್ಲ ಮತ್ತೆ ಅಮ್ಮ ನಮ್ಮ ಅತ್ತೆನು ಸೆಟ್ಗೆ ಬಂದಾಗ ದರ್ಶನ್ ಸರ್ ಕೂತು ಹೇಳಿದ್ರಂತೆ, ಈ ಹುಡ್ಗಿದ್ದಾಳೆ ಓಕೆನಾ ನಿಮ್ಗೆ, ಸೊಸೆಗೆ ಆಯ್ತು 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 ಅಂದಿದ್ರಂತೆ ಅವ್ರು. ಅದು ನಂಗೆ ಗೊತ್ತಿರ್ಲಿಲ್ಲ. ಇವಾಗ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ಹೇಳಿದ್ರು, ಅಮ್ಮ ನನ್ಗೆ ದರ್ಶನ್ ನನ್ ಕೂತ್ಕೊಂಡು ಹಿಂಗ್ ಹೇಳಿದ್ರು ಅಂತ ಹೇಳ್ತಾ ಇದ್ರು. ಅಂದ್ರೆ ಆ ಟೈಮಲ್ಲಿ ನಾನು ಎಲ್ರಿಗೂ ನೋ 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 ಆತರ ಏನ್ ಮತ್ತೆ ಯಾರು ಇವಾಗ ಯೋಗರಾಜ್ ಭಟ್ ಸರ್ ಅವರೆಲ್ಲ ನಂಗೆ ಕೇಳ್ತಾ ಇದ್ರು, ಅಲ್ಲ ಹೌದಂತೆ, ಅದಂದ್ರೆ ಆ ಸೆಟ್ ಇಂದ ಅದ್ ಆಚೆ ಹೋಗಿರೋದು ಇಲ್ಲ, ಸ್ಪ್ರೆಡ್ ಆಗಿರೋದು. ಬಟ್ ಆ ಟೈಮಲ್ಲಿ ಏನೂ ಇರ್ಲಿಲ್ಲ. ಎಲ್ರು ಯಾಕೆ ನಮ್ಗೇನೆ ಕೇಳ್ತಿದಾರಲ್ಲ, ಏನಿದೆ ನಿಂದು ತರುಣ್ ಮಧ್ಯದಲ್ಲಿ, ಯು ಗೆಟಿಂಗ್ ಮ್ಯಾರಿಡ್, ಒಳ್ಳೆ ಹುಡುಗ, ನೀನ್ ಎರಡು ಯೋಚನೆ ಮಾಡ್ಬೇಡ, ಮದ್ವೆ ಆಗ್ಬಿಡು, ನಿನ್ಗಿಂತ ಹುಡುಗ ಏನೇ ಸರ್ ನಾವು ಮಾತಾಡೋದೇ ಇಲ್ಲ ಸರ್, ನೋಡಿ ಸರ್ ಮೆಸೇಜ್ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ತೋರಿಸ್ತಿದ್ವಿ ಸರ್, ನೋಡಿ ಸರ್ ಎಲ್ ಸರ್ ಮಾತಾಡ್ತೀವಿ, ನಾವ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಇಷ್ಟೇ ಇರುತ್ತಾ ಮೆಸೇಜ್ ನಮ್ದು, ಇದು ಅದು. ಅಂಡ್ ಕನ್ಫರ್ಮ್ ಆಗಿ ಹೇಳಿದ್ದೆ, ಚಾನ್ಸ್ ಇಲ್ಲ, ನಾನು ಅವ್ರಿಗೆ ಸರ್ ಅಂತ ಕರಿತೀನಿ, ಏನೋ ಒಂದು ರೆಸ್ಪೆಕ್ಟ್ ಇದೆ, ಚಾನ್ಸ್ ಇಲ್ಲ, ನನ್ ಮದ್ವೆ ಆಗೋ ಚಾನ್ಸ್ ಇಲ್ಲ ಸರ್, ಅವ್ರ ಮೇಲೆ ಒಂಥರ ರೆಸ್ಪೆಕ್ಟ್ ಇದೆ ಸರ್ ನನ್ಗೆ, ಯಾಕೆ ರೆಸ್ಪೆಕ್ಟ್ ಇದ್ರೆ ಇಲ್ಲ ಸರ್, ಆ ಕಂಫರ್ಟ್ ಝೋನ್ ಬರಲ್ಲ ಅಂತ ನಾನು. ಅವರು ಅಲ್ಲಿಂದ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ. ಬಟ್ ಇಬ್ರು ಅನ್ಕೊಂಡಿರ್ಲಿಲ್ಲ ದಟ್ ವಿಲ್ ಬಿ ಮ್ಯಾರಿಡ್ ಇನ್ ಸಮ್ ಇಯರ್ಸ್ ಅಂತ. ಖಂಡಿತ ಅವ್ರ ತಲೆಯಲ್ಲೂ ಇರ್ಲಿಲ್ಲ, ನನ್ನ ತಲೆಯಲ್ಲೂ ಇರ್ಲಿಲ್ಲ. ಬಟ್ ಮದ್ವೆ ಆದ್ಮೇಲೆ ಆಕ್ಚುಲಿ ಕಪಲ್ ಆಫ್ ಟೈಮ್ಸ್ ನಾವ್ ಈ ವಿಷಯ ಮಾತಾಡ್ತಿರ್ತೀವಿ, ಅನ್ಕೊಂಡೇ ಇರ್ಲಿಲ್ವಲ್ಲ ನಾವು ದಟ್ ವಿ ವುಡ್ ಗೆಟ್ ಮ್ಯಾರಿಡ್ ಅಂತ. ಅಂಡ್ ಒನ್ ಥಿಂಗ್ ಸರ್, ನನ್ ತುಂಬಾ ಜನ ಹೇಳ್ತಿದ್ರು, ಸೋನಲ್ ಮದ್ವೆ ಅನ್ನೋದು ಅದ್ ನೀನ್ ಎಷ್ಟು ಯೋಚನೆ ಮಾಡಿ ನೀನ್ ಒಬ್ರನ್ನ ಲೈಕ್ ಮಾಡಿ ಇದು ಮಾಡಿ ಡೇಟ್ ಮಾಡಿದ್ರು ಆಗಲ್ಲ. ಇಫ್ ಇಟ್ ಇಸ್ ರಿಟನ್ ಇಟ್ ವಿಲ್ ಹ್ಯಾಪನ್. ಅದ್ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಸೊ ಇಷ್ಟು ನಮ್ ಮದ್ವೆ ಟೈಮಲ್ಲಿ ಇಷ್ಟು ಟ್ರೋಲ್ಸ್ ಇದು ಅದು, ಯಾರೋ ಬಂದ್ ಏನೋ ಹೇಳೋದು, ಇನ್ನೊಂದ್ ಇಲ್ಲಿಂದ ಯಾರೋ ಬಂದ್ ನನ್ ಕಿವಿಗೆ ಹೇಳೋದು, ಇಷ್ಟೆಲ್ಲ ಆದ್ರೂನು ಈ ಮದ್ವೆ ಯಾರಿಗೂ ಸ್ಟಾಪ್ ಮಾಡಕ್ಕಾಗಿಲ್ಲ. ಇಟ್ ವಾಸ್ ರಿಟನ್, ಮದ್ವೆ ಆಯ್ತು ಅಷ್ಟೇ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿದಿರೋದ್ರಲ್ಲಿ ಎಡವಿದೇನೋ ಗೊತ್ತಿಲ್ಲ, ಬಟ್ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಚೂಸ್ ಮಾಡ್ಕೊಂಡು ಒಂದು ಗಿಫ್ಟ್ ಅನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾವಾಗ ನಿಮ್ಗೆ ಇವ್ರು ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತ ಅನ್ನಿಸ್ತು ತರುಣ್ ಅವರು? ಸರ್ ಅವ್ರ ನೇಚರ್ ಜನರಲಿ, ಅಂದ್ರೆ ಆ ಮನೆಯಲ್ಲಿ ಐ ಥಿಂಕ್ ವಾಯ್ಸ್ ಜೋರಾಗಿರೋದಂದ್ರೆ ನಂದೇ. ಆ ಮನೆಯಲ್ಲಿ ಕಿರ್ಚಾಡೋದಾಗಿರ್ಲಿ, ಜೋರಾಗಿ ಮಾತಾಡೋದಾಗಿರ್ಲಿ, ನಾನು ಒಬ್ಳೆ ಅಲ್ಲಿ. ಅಷ್ಟು ಸಾಫ್ಟ್ ಅವರು. ನಾವಿಬ್ರು ಮಾತಾಡಿದ್ರು ನನ್ಗೆ ಆರಾಮಾಗಿ ಮಾತಾಡು ಅಂತಾರೆ, ಮಾತಾಡೋದೇ ಇಲ್ಲ ಅವರು. ಏನಾದ್ರು ಚಿಕ್ಕದಾಗಿ ನಾನು ಏನಾದ್ರು ಒಂದು ಇರಿಟೇಟ್ ಆಗೋದಾದ್ರೆ ನಾನೇ ಅಲ್ಲಿ, ಅವ್ರಿಗ ಆಗಲ್ಲ. ವಾಟ್ ಐ ಲೈಕ್ಡ್ ಅಬೌಟ್ ಹಿಮ್, ನಾನು ಮೊದ್ಲು ಹೇಳಿದೆ ಅದೇ, ಹೌ ಹಿ ರೆಸ್ಪೆಕ್ಟ್ಸ್ ಲೇಡೀಸ್. ನಂಗೆ ತುಂಬಾ ಇಂಪಾರ್ಟೆಂಟ್ ಅನ್ಸ್ತು. ಯಾಕೆಂದ್ರೆ ನಾನು ಚಿಕ್ಕವಳಿಂದ ನಮ್ಮಪ್ಪ ಇರ್ಲಿಲ್ಲ, ನಾವ್ 4 ಹುಡ್ಗಿರು, ನಾನು ನಮ್ಮಮ್ಮ ನಮ್ಮಿಬ್ರು ಸಿಸ್ಟರ್ಸ್, 4 ಲೇಡೀಸ್ ಇನ್ ದ ಹೌಸ್ ವಿತ್ ನೋ ಮ್ಯಾನ್. ಸೊ ನಾವೇ 4 ಜನ ತುಂಬಾ ಇಂಡಿಪೆಂಡೆಂಟ್ ಆಗಿ ಬೆಳೆದು, ಸುಮ್ನೆ ಒಂದ್ ಮದ್ವೆ ಆಗ್ಬಿಟ್ಟು ಆ ಮನುಷ್ಯ ನಮ್ಗೆ ರೆಸ್ಪೆಕ್ಟ್ ಮಾಡಲ್ಲ ಆದ್ರೆ ವಿಲ್ ಬಿ ಬ್ರೋಕನ್. ಸೊ ನಮ್ಗೆ ಅದ್ ಒಂದೇ ಇದ್ದಿದ್ದು. ನನ್ಗೆ ಪರ್ಸನಲಿ ನಮ್ಮ ಅಪ್ಪದ ಪ್ರೀತಿ ಸಿಗ್ಲಿಲ್ಲ, ಆ ರೆಸ್ಪೆಕ್ಟ್ ಇರ್ಲಿ. ಐ ನೆವರ್ ಗಾಟ್ ದಟ್ ಲವ್ ಅಂಡ್ ಟ್ರಸ್ಟ್. ಅದು ನನ್ ಗಂಡ ಇರ್ಬೇಕು. ಐ ಶುಡ್ ಗೆಟ್ ದಟ್ ಫ್ರಮ್ ಮೈ ಹಸ್ಬೆಂಡ್ ಅಂತ. ಅಂಡ್ ದಟ್ ಹಿ ಹ್ಯಾಸ್ ಎಕ್ಸ್ಟ್ರೀಮ್ ಲವ್, ಎಕ್ಸ್ಟ್ರೀಮ್ ಟ್ರಸ್ಟ್. ಮತ್ತೆ ಯಾವ್ದಕ್ಕೂ ಇವತ್ತಿಗೂ ನನ್ಗೆ ಅವರು, ಹೌದು ಸರ್ಟನ್ ಟೈಮ್ಸ್ ನನ್ ಕರೆಕ್ಟ್ ಮಾಡ್ತಾರೆ, ನಾನು ಎಲ್ಲಿ ತಪ್ಪು ಮಾಡ್ತೀನಿ ಕರೆಕ್ಟ್ ಮಾಡ್ತಾರೆ. ಅದ್ ಬಿಟ್ರೆ ಇವತ್ವರೆಗೂ ಅವರು ನೀನ್ ಇದು ಮಾಡ್ಬೇಡ, ನೀನ್ ಅದು ಮಾಡ್ಬೇಡ ಅನ್ನೋದು ಇವತ್ವರೆಗೂ ಹೇಳಿಲ್ಲ. ಅದು ವೆರಿ ಇಂಪಾರ್ಟೆಂಟ್ಲಿ ನನ್ಗೆ ಅವ್ರದ್ದು ಇಷ್ಟ ಆಗಿರೋದು. ಅವರು ಅವ್ರ ಅಮ್ಮಗೆ, ಬಿಕಾಸ್ ನನ್ಗೂ ಇದ್ದಿದ್ ನಮ್ಮ ಅಮ್ಮನೇ, ನಾವಿಬ್ರು ಮಾತಾಡ್ಕೊಂಡಿದ್ವಿ ಇದು. ನಾನು ಅವ್ರಿಗೆ ಹೇಳಿದ್ದೆ, ನೋಡಿ ನನ್ಗಿರೋದೇ ನಮ್ಮಮ್ಮ, ಐ ಶುಡ್ ಸಪೋರ್ಟ್ ಹರ್. ಸೊ ಈ ನಮ್ಮಮ್ಮಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನಾನು ನನ್ನ ಪಾರ್ಟ್ನರ್ ಕೂಡ ಆ ಅಮ್ಮದು
ವ್ಯಾಲ್ಯೂ, ಅವ್ರ ಮದರ್ದು ವ್ಯಾಲ್ಯೂ ಆಗಿರ್ಲಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಲಿ, ಅದ್ ಗೊತ್ತಿರ್ಬೇಕು. ಅವ್ರಿಗೆ ಗೊತ್ತಿಲ್ಲ ಆದ್ರೆ ಖಂಡಿತ ನಿಮ್ಗೆ ಹೌದು. ಇಲ್ಲಿ ನಿನ್ ಪಾರ್ಟ್ನರ್ ಪೇರೆಂಟ್ಸ್ಗೂ ಸಪೋರ್ಟ್ ಮಾಡಕ್ ಆಗಲ್ಲ. ದಾಟ್ ಹಿ ಹ್ಯಾಡ್. ಅವ್ರಿಗೆ ಅವ್ರ ಅಮ್ಮ ಅಂದ್ರೆ ಜೀವ. ಹೌದು. ಅವ್ರು ಏನ್ ಮಾಡಿದ್ರು ಹಿ ಸೇಸ್, ಸೋನಲ್, ನಾನು ವಾಟ್ ಎವರ್ ಐ ವರ್ಕ್ಡ್ ಇನ್ ಮೈ ಲೈಫ್, ಇಟ್ ಇಸ್ ಫಾರ್ ಮೈ ಮದರ್. ಸೇಮ್ ಥಾಟ್ ನನ್ಗೆ ಇದ್ದಿದ್ದು, ನಾನು ಏನ್ ಮಾಡ್ತೀನಿ ನಮ್ಮ ಅಮ್ಮಗೋಸ್ಕರ ಅಂತ. ದಟ್ ವಾಸ್ ಒನ್ ಮೇನ್ ಥಿಂಗ್ ದಟ್ ಕನೆಕ್ಟೆಡ್ ಮೀ. ಅಂಡ್ ಆಫ್ ಕೋರ್ಸ್ ಅದ್ ಬಿಟ್ರೆ ತುಂಬಾ ಇದೆ ಸರ್. ಅವ್ರ ನೇಚರ್ ಅಂತೂ ಎಕ್ಸ್ಟ್ರಾರ್ಡಿನರಿ. ನನ್ಗೆ ನಾನು ಇವತ್ತು ನಮ್ಮ ಅಮ್ಮನೂ ಹೇಳ್ತಾರೆ, ನಿನ್ಗೆ ಇಷ್ಟು ಒಳ್ಳೆವ್ನು ಎಲ್ಲಿ ಹೆಂಗ್ ಸಿಕ್ತು ಅಂತ. ಬಿಕಾಸ್ ನಾನ್ ಪಟ 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 ಅಂತ ಮಾತಾಡ್ಕೊಂಡಿರ್ತೀನಿ. ಹಿ ಇಸ್ ವೆರಿ ಸೈಲೆಂಟ್. ನಮ್ಮ ಅಮ್ಮಗೆನೆ ಒಂದೊಂದ್ಸರ್ತಿ ಅನ್ಸುತ್ತೆ, ಟೆನ್ಷನ್ ಆಗುತ್ತೆ, ನಾನು ಏನ್ ಮಾಡಿದ್ರು ಇಲ್ಲ ಅದು ನಿನ್ ತಪ್ಪೆ, ತರುಣ್ ತಪ್ಪಲ್ಲ ಅಂತಾರೆ. ಇಟ್ಸ್ ಲೈಕ್ ದಟ್. ಅವ್ರಿಗೆ ಅಷ್ಟು ನಂಬಿಕೆ ತರುಣ್ ಮೇಲೆ. ಅಂಡ್ ಶಿ ಸೇಸ್, ಸೋನಲ್, ನಿನ್ಗೆ ಇವ್ರು ಬಿಟ್ರೆ ನೋ ಒನ್ ಎಲ್ಸ್ ಕುಡ್ ಹ್ಯಾಂಡಲ್ ಯು ಅಂತ. ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ, ಮೆಚೋರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಎಲ್ಲದನ್ನ. ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಕಣ್ಣಲ್ಲಿ ಒಂದಷ್ಟು ಕಣ್ಣೀರಿನ ಹನಿಗಳು ಗೊತ್ತಾಗ್ತಿತ್ತು. ಅದು ಸಂತೋಷ ಬಾಷ್ಪ ಅಂತಾನೆ ಹೇಳ್ಬೋದು. ಬಿಕಾಸ್ ಸಿ, ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ನಮ್ಮಮ್ಮ, ಅವ್ರ ಅಮ್ಮ ಆಗಿರ್ಲಿ, ಅದಿದ್ರೇನೆ ಒಂದ್ ಫ್ಯಾಮಿಲಿ. ಇಟ್ ಇಸ್ ನಾಟ್ ನಾವಿಬ್ರು ಅಷ್ಟೇ ಅಲ್ವಲ್ಲ, 2 ಫ್ಯಾಮಿಲೀಸ್ ಒಟ್ಟಿಗೆ ಬರೋದು. ಅದು ಐ ಥಿಂಕ್ ಸುಮ್ನೆ ಇಫ್ ಇಟ್ಸ್ ಇಸ್ ಜಸ್ಟ್ 2 of us, ಅದಕ್ಕೆ ಮ್ಯಾರೇಜ್ಗೆ ವ್ಯಾಲ್ಯೂನೂ ಇಲ್ಲ. ಇಟ್ ಶುಡ್ ಬಿ ಹಿಸ್ ಮದರ್. ಅವ್ರ ಫ್ಯಾಮಿಲಿನೂ ಇರ್ಬೇಕು, ನನ್ನ ಫ್ಯಾಮಿಲಿನೂ ಇರ್ಬೇಕು. ಆವಾಗ್ಲೇ ಒಂದ್ ಫ್ಯಾಮಿಲಿ ತರ ವಿ ಬಿಕಮ್ ಒನ್ ಅಲ್ವಾ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅವರು ಫ್ಯಾಮಿಲಿ ಪರ್ಸನ್, ನಾನು ಫ್ಯಾಮಿಲಿ ಪರ್ಸನ್. ನಂಗೆ ಬೇರೆ ಏನು ಬೇಡ ಸರ್. ನಂಗೆ ಒಂದು ವೆಕೇಶನ್ ಅಂದ್ರೆ ನಮ್ಮ ಅಮ್ಮ ಜೊತೆ ಹೋಗ್ತಿದ್ದೆ ನಾನು. ನಂಗೆ ಯಾರು ಬೇಡ ಲೈಫಲ್ಲಿ. ನಾನು ವೆಕೇಶನ್ ಅಂದ್ರೆ ನಮ್ಮಮ್ಮ, ಪಾರ್ಟಿ ಅಂದ್ರೆ ನಮ್ಮಮ್ಮ ಜೊತೆ. ಏನಿದ್ರು ಹೌದು, ಅಫ್ಕೋರ್ಸ್ ನನ್ ಕಪಲ್ ಆಫ್ ಫ್ರೆಂಡ್ಸ್ ಇದೆ, ಅವ್ರು ನಮ್ಮಮ್ಮ ಜೊತೆನೂ ಬರ್ತಾರೆ. ಸೊ ಅಂತ ಜೀವನ ಮಾಡಿದೀನಿ ನಾನು. ನಾನು ಎಲ್ಲೂ ಪಬ್ಬು ಇದು ಅದು ನನ್ಗೆ ಇವತ್ವರೆಗೂ ಆಸೆ ಇಲ್ಲ. ಫಾರ್ ಮೀ ವಾಟ್ ಎವರ್ ಇಟ್ ಇಸ್, ನಾನು ಒಂದ್ ವೆಕೇಶನ್ ಆಯ್ತು ನಮ್ಮಮ್ಮ ಜೊತೆ ಹೋಗ್ತೀನಿ ಅಂತ ಇತ್ತು. ಅವರು ಹಂಗೆ, ಅವ್ರು ಏನ್ ಮಾಡಿದ್ರು ಅವ್ರ ಅಮ್ಮಗೆ. ಸೊ ಐ ಥಿಂಕ್ ಆ ವಿಷಯದಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಜೆಲ್ ಆದ್ವಿ. ಅವ್ರಿಗೂ ಯುನೋ ಶಿ ವಾಂಟೆಡ್ ಸಮ್ ಒನ್ ಹೂ ರೆಸ್ಪೆಕ್ಟ್ಸ್ ಹಿಸ್ ಮದರ್. ಅದು ನನ್ಗೆ ಇವಾಗ ಒಬ್ರಲ್ಲ, 2 mothers ಐ ಹ್ಯಾವ್. ನಮ್ಮಮ್ಮ ಆಗಿರ್ಲಿ, ಅವ್ರ ಅಮ್ಮ ಆಗಿರ್ಲಿ, ದೇ ಬೋತ್ ಮೈ ಮದರ್ಸ್ ನಾವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.